ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ಅಟ್ ಸ್ಕಂದಕೃಪಾ. ಇವತ್ತಿನ ವಿಡಿಯೋ ಗಣೇಶನ ಹಬ್ಬದ ದಿನ ಚಂದ್ರನನ್ನು ನೋಡಬಾರ್ದು, ಚಂದ್ರನನ್ನು ನೋಡಿದರೆ ದೋಷ ಪರಿಹಾರಕ್ಕಾಗಿ ಏನು ಮಾಡಬೇಕು, ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಶಮಂತಕ ಮಣಿಯ ಒಂದು ಸಣ್ಣ ಕಥೆ, ಮಕ್ಕಳಿಗೂ ಹೇಳ್ಬೋದು. ನೀವು ಕೂಡ ಚಂದ್ರನನ್ನು ನೋಡಿದರೆ ಈ ಕಥೆಯನ್ನು ಕೇಳಿ ಈ ವಿಡಿಯೋನ ಪೂರ್ತಿ ನೋಡಿ. ನಮಸ್ತೆ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ, ಹಾಗೆಯೇ ನಾಳೆ ಗಣೇಶನ ಹಬ್ಬ. ಈ ಗಣೇಶನ ಹಬ್ಬದಲ್ಲಿ ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಗಣೇಶ ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದ, ಚಂದ್ರನನ್ನು ನೋಡಿದರೆ ಅವರಿಗೆ ಕಳ್ಳತನದ ಅಪವಾದ ಬರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಚೌತಿಯ ದಿನ ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಚಂದ್ರನನ್ನು ನೋಡಿದರೆ ಅದಕ್ಕೆ ಪರಿಹಾರವಾಗಿ ಚಂದ್ರ ಅಂದರೆ ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಹಾಗೆಯೇ ಒಂದು ಶ್ಲೋಕ ಕೂಡ ಇದೆ. ಆ ಶ್ಲೋಕವನ್ನು ಹೇಳೋದ್ರಿಂದನೂ ಕೂಡ ಚೌತಿಯ ದಿನ ಚಂದ್ರನನ್ನು ನೋಡಿದ ಪಾಪ ಪರಿಹಾರ ಆಗುತ್ತೆ ಅಂತ. ಸಿಂಹಂ ಪ್ರಸೇನಂ ಅವಧಿ ಸಿಂಹೌ ಜಾಂಬವತ ಹತಃ ಸುಕುಮಾರಕ ಮಾರೋದ ತವಶೇಷ ಶಮಂತಕ. ಈ ಒಂದು ಶ್ಲೋಕವನ್ನು ಒಂದು 108 ಸರ್ತಿ ಹೇಳಿದರೆ ಚಂದ್ರನನ್ನು ನೋಡಿದ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಶಮಂತಕ ಮಣಿಯ ಕಥೆಯನ್ನು ಕೂಡ ಕೇಳಿದರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಏನು ಈ ಶಮಂತಕ ಮಣಿಯ ಕಥೆ? ಸೊ ನೋಡೋಣ. ಸೊ ಹಿಂದೆ ಸತ್ರಜಿತ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಸೂರ್ಯ ತುಂಬ ಒಳ್ಳೆಯ ಸ್ನೇಹಿತ. ಹಾಗಾಗಿ ಸೂರ್ಯದೇವರು ಅವನಿಗೆ ಒಂದು ಮಣಿಯನ್ನು ಕೊಟ್ಟಿರ್ತಾರೆ, ಶಮಂತಕ ಮಣಿ ಅಂತ ಹೇಳಿ. ಅದು ತುಂಬ ಪ್ರಕಾಶಮಾನವಾದ ಮಣಿ. ಹಾಗೆ ಅದರಿಂದ ಪ್ರತಿದಿನವೂ ಕೂಡ 8 ಸೇರಿನಷ್ಟು ಚಿನ್ನ ಬರ್ತಾ ಇರುತ್ತೆ. ಅದು ಯಾರ ಹತ್ರ ಇರುತ್ತೋ ಅವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾರೆ. ಅದು ಸತ್ರಜಿತನಿಗೆ ಸೂರ್ಯದೇವರು ಕೊಟ್ಟಿರ್ತಾರೆ. ಅವನು ಅದನ್ನು ತನ್ನ ಒಂದು ಸರಕ್ಕೆ ಲಾಕೆಟ್ ಥರ ಮಾಡಿಸ್ಕೊಂಡು ಹಾಕ್ಕೊಂಡಿರ್ತಾನೆ. ಸೊ ಒಂದು ದಿನ ಹೀಗೆ ಸಭೆಯಲ್ಲಿ ಕೃಷ್ಣ ಅವನ ಸಭೆಗೆ ಬಂದಾಗ ಅವನಿಗೂ ಕೂಡ ಸತ್ರಜಿತ ತನ್ನ ಮಣಿಯನ್ನು ತೋರಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಮಣಿ ತುಂಬ ಚೆನ್ನಾಗಿದೆ, ಇದು ಶಕ್ತಿಶಾಲಿಯಾದ ಅಥವಾ ಚಕ್ರವರ್ತಿಯ ಬಳಿ ಇರಬೇಕು, ಹಾಗಾಗಿ ಇದನ್ನು ನೀನು ಬಲರಾಮನಿಗೆ ಕೊಟ್ಟು ಬಿಡು ಅಂತ ಹೇಳ್ತಾನೆ. ಆದರೆ ಸತ್ರಜಿತನಿಗೆ ಅದು ಇಷ್ಟ ಆಗೋದಿಲ್ಲ. ಅವನು ಇಲ್ಲ, ನಾನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾನೆ. ಕೃಷ್ಣನು ಕೂಡ ಸುಮ್ಮನಾಗ್ತಾನೆ. ಹೀಗೆ ಒಂದು ದಿನ ಸತ್ರಜಿತನ ತಮ್ಮ ಪ್ರಸೇನ ಅನ್ನುವನು ಶಮಂತಕ ಮಣಿಯ ಹಾರವನ್ನು ಹಾಕ್ಕೊಂಡು ಬೇಟೆಗೆ ಹೋಗ್ತಾರೆ. ಕೃಷ್ಣನು ಕೂಡ ಅವರೊಟ್ಟಿಗೆ ಬೇಟೆಗೆ ಹೋಗ್ತಾರೆ. ಸೊ ಬೇಟೆಗೆ ಹೋದಾಗ ಎಲ್ಲರೂ ಕೂಡ ದಾರಿಯನ್ನು ತಪ್ಪಿ ಎಲ್ಲರೂ ಪ್ರತಿಯೊಬ್ಬರು, ಪ್ರಸೇನ ಒಂದು ಕಡೆ ಹೋಗ್ತಾನೆ, ಕೃಷ್ಣ ಒಂದು ಕಡೆ ಹೋಗ್ತಾನೆ, ಎಲ್ಲರಿಗೂ ಕೂಡ ದಾರಿ ತಪ್ಪುತ್ತೆ. ನಂತರ ಪ್ರಸೇನನನ್ನು ಕಾಡಿನಲ್ಲಿ ಒಂದು ಸಿಂಹ ಕೊಂದು ಅವನ ಹತ್ರ ಇರೋ ಸರವನ್ನು ತಾನು ಹಾಕ್ಕೊಂಡಿರುತ್ತೆ. ಆಗ ಜಾಂಬವಂತ ಅನ್ನುವ ಒಂದು ಕರಡಿ ಸಿಂಹವನ್ನು ಕೊಂದು ಸಿಂಹದ ಕೊರಳಿನಲ್ಲಿ ಇದ್ದಂತಹ ಸರವನ್ನು ತನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿರ್ತಾನೆ ಆಟ ಆಡಲಿಕ್ಕೆ ಅಂತ ಹೇಳಿ. ಈ ಕಡೆ ಎಲ್ಲರೂ ಕೂಡ ಪ್ರಸೇನನನ್ನು ಹುಡುಕಿ ಸುಸ್ತಾಗಿ ಈ ಕಡೆಗೆ ಅರಮನೆಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದಾಗ ಎಲ್ಲರೂ ಅಂದ್ಕೊಳ್ತಾರೆ, ಶಮಂತಕ ಮಣಿಯ ಆಸೆಗಾಗಿ ಕೃಷ್ಣ ಪ್ರಸೇನನನ್ನು ಕೊಂದಿದ್ದಾನೆ ಅಂತ ಹೇಳಿ. ಅಂದರೆ ಕೃಷ್ಣನಿಗೂ ಕೂಡ ಅಪವಾದ ಬಂತು. ಸೊ ಕೃಷ್ಣನಿಗೆ ತಕ್ಷಣ ಅರ್ಥ ಆಗುತ್ತೆ. ಅವನು ಚೌತಿಯ ದಿನ ಅವನ ರುಕ್ಮಿಣಿ ಅವನಿಗೆ ಹಾಲನ್ನು ತಂದು ಕೊಟ್ಟಿರ್ತಾಳೆ ಕುಡಿಲಿಕ್ಕೆ. ಆ ಹಾಲಿನಲ್ಲಿ ಅವನು ಚಂದ್ರನ ಬಿಂಬವನ್ನು ನೋಡಿರ್ತಾನೆ. ಹಾಗಾಗಿ ಅವನಿಗೆ ತಕ್ಷಣ ಹೊಳೆಯುತ್ತೆ, ನಾನು ಚಂದ್ರನನ್ನು ನೋಡಿದ್ದಕ್ಕೆ ನನ್ನ ಮೇಲೆ ಅಪವಾದ ಬಂದಿದೆ ಅಂತ ಹೇಳಿ ಈ ಅಪವಾದವನ್ನು ನಾನೇ ಸರಿ ಮಾಡ್ತೀನಿ ಅಂತ ಹೇಳಿ ಅವನು ಪ್ರಸೇನನನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ ಕಾಡಿನಲ್ಲಿ. ಅವನಿಗೆ ಕಾಡಿನಲ್ಲಿ ಹೋದಾಗ ಸಿಂಹದ ಹೆಜ್ಜೆ, ನಂತರ ಸಿಂಹವನ್ನು ಕೊಂದು ಜಾಂಬವಂತ ಮಣಿಯನ್ನು ತಗೊಂಡು ಹೋಗಿ ಒಂದು ಗುಹೆಯಲ್ಲಿ ಇಟ್ಟಿರುವಂತಹ ಹೆಜ್ಜೆಯ ಗುರುತುಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಅವನು ಜಾಂಬವಂತನನ್ನು ಹುಡುಕಿಕೊಂಡು ಹೋದಾಗ ಜಾಂಬವಂತನ ಗುಹೆಗೆ ಬರ್ತಾನೆ. ಗುಹೆಗೆ ಬಂದು ತನ್ನೊಂದಿಗೆ ಬಂದಿರತಕ್ಕಂತಹ ಎಲ್ಲ ಸೈನಿಕರಿಗೂ ನೀವು ಇಲ್ಲೇ ಇರಿ ಅಂತ ಹೇಳಿ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಜಾಂಬವಂತನಿಗೂ ಕೃಷ್ಣನಿಗೂ 28 ದಿನಗಳ ಕಾಲ ಯುದ್ಧ ಆಗುತ್ತೆ.
ಯುದ್ಧದ ನಂತರ ಜಾಂಬವಂತನಿಗೆ ತಿಳಿಯುತ್ತೆ ಇದು ರಾಮನ ಇನ್ನೊಂದು ಅವತಾರ. ಶ್ರೀರಾಮ ಹೇಳಿರ್ತಾನೆ, ನಾನು ಕೃಷ್ಣನಾಗಿ ನಿನಗೆ ಇನ್ನೊಂದು ಅವತಾರದಲ್ಲಿ ಸಿಗ್ತೀನಿ ಅಂತ ಜಾಂಬವಂತನಿಗೆ ಹೇಳಿರ್ತಾನೆ. ಹಾಗಾಗಿ ಜಾಂಬವಂತನಿಗೆ ತಿಳಿದು ಕೃಷ್ಣನಿಗೆ ಶರಣಾಗಿ ಮಣಿಯನ್ನು ವಾಪಸ್ ಕೊಡ್ತಾನೆ. ಸೊ ನಂತರ ಕೃಷ್ಣ ಆ ಮಣಿಯನ್ನು ವಾಪಸ್ ತಗೊಂಡ್ಬಂದು ಸತ್ರಜಿತನಿಗೆ ತಲುಪಿಸ್ತಾನೆ. ಸೊ ಇದು ಶಮಂತಕ ಮಣಿಯ ಕತೆ. ಹಾಗೆ ಸತ್ರಜಿತ ರಾಜನು ಕೂಡ ಅವನ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ತನ್ನ ಮಗಳು ಸತ್ಯಭಾಮವನ್ನು ಅದನ್ನು ಕೃಷ್ಣನಿಗೆ ಮದುವೆ ಮಾಡಿ ಕೊಡ್ತಾಳೆ. ಈ ಕಡೆ ಜಾಂಬವಂತನು ಕೂಡ ತನ್ನ ಮಗಳನ್ನು ಕೃಷ್ಣನಿಗೆ ಮದುವೆ ಮಾಡಿ ಕೊಡ್ತಾನೆ. ಸೊ ಇದು ಶಮಂತಕ ಮಣಿಯ ಒಂದು ಕತೆ. ಈ ಕಥೆಯನ್ನು ಕೇಳಿದರೆ ಚಂದ್ರನನ್ನು ನೋಡಿದ ಚೌತಿಯ ದಿನ ಚಂದ್ರನನ್ನು ನೋಡಿದ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾರಾದರೂ ಚಂದ್ರನನ್ನು ನೋಡಿದರೆ ಈ ಕಥೆಯನ್ನು ಕೇಳಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.